ಮನೋರೆ ಎಷ್ಟು ವರ್ಷ ಮಗುಗೆ? 5 ವರ್ಷ. 5 ವರ್ಷ. ಅಪ್ಪನ ಕಟೌಟ್ ನೋಡ್ತೀವಿ, ಅಪ್ಪನ ಬಿಗ್ ಸ್ಕ್ರೀನಲ್ಲಿ ನೋಡ್ತೀವಿ, ನಮ್ಮಪ್ಪ ಹಂಗೆ ಹಿಂಗೆ ಅಂತೆಲ್ಲ ಮಕ್ಕಳು ಆಸೆ ಪಡ್ತಾವಲ್ಲ ಸರ್. ಹಾಂ, ಈಗ ಮಗು ಮನಸ್ಥಿತಿ ಹೆಂಗಿದೆ ಅಂತ? ಅಂದರೆ ಚಿಕ್ಕ ಮಗು ಅಲ್ವಾ, ಅವಳು ಕೂಡ ಆಕ್ಟ್ ಮಾಡಿದ್ದಾಳೆ ಸಿನಿಮಾದಲ್ಲಿ. ಅದು ಸಿನಿಮಾ ನೋಡಿದಾಗೆಲ್ಲ ಹೇಳ್ತಿದ್ಲಂತೆ, ಅದರಲ್ಲಿ ಒಂದು ಮೇಲಿಂದ ಒಂದು ಕೆಳಗಡೆ ಬೀಳೋದು ಒಂದು ಸೀನ್ ಇದೆ. ಪೊಲೀಸ್ನರು ಅದರಲ್ಲೂ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಪ್ಪ ಬೀಳ್ತು ನೋಡಿ, ಕೆಳಗಡೆ ಸತ್ತೋಯ್ತಾ ಏನಾಯ್ತು ಅಂತ ಈ ಥರದ್ದೆಲ್ಲ ಕೇಳ್ತಿಲ್ಲಂತೆ. ಸುಮಾರು ಫ್ಯಾಮಿಲಿ ಎಲ್ಲ ಫುಲ್ ಅಳ್ತಾ ಇದ್ರು, ವೈಫು ಕೂಡ ಅಳ್ತಾ ಇದ್ರು. ಹೆಂಗೆ ಆನ್ಸರ್ ಮಾಡ್ತಿದ್ದೀರಿ ಫ್ಯಾಮಿಲಿಗೆ? ಏನು ಮಾತಾಡ್ತಿಲ್ಲ ಮೇಡಮ್. ಏನು ನನಗೆ ಮನೇಲಿ ಕೂಡ ಹೋಗ್ತೀನಿ, ನನ್ನ ಪಾಡಿ ನಾನೇ ಒಂದು ಏಕಾಂತದಲ್ಲಿ ಕೂತ್ಕೊತಿದ್ದೀನಿ. ಕಾರಣ ಈ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ, ದಿನ ಕಾಯ್ತಾ ಇದ್ದೀನಿ, ಗೊತ್ತಿಲ್ಲ ಯಾವಾಗ ಅಂತ. ಸಹೋದ್ಯೋಗಿ ನಿಮ್ಮ ಜೊತೆಗೆ ಮಿಂಚು ಅವರು ತುಂಬ ಚೆನ್ನಾಗಿತ್ತು, ನಿಮ್ಮ ಸ್ನೇಹ ಬಾಂಧವ್ಯ ಇಲ್ಲ, ಬಟ್ ಯಾಕೆ ಗೊತ್ತಿಲ್ಲ ಮೇಡಮ್. ಅವ್ರು ಏನಕ್ಕೆ ಹಿಂಗೆ ಆ ಥರ ಮಾಡೋರು ಅಲ್ಲ. ಅವರ ತಲೆಯಲ್ಲಿ ಏಕೆಂದರೆ 2 ಲೈನ್ ಡೈಲಾಗ್ ಕೊಟ್ಟರೆ ಕೂಡ ಅವ್ರಿಗೆ ಹೇಳೋವಂಥ ಶಕ್ತಿ ಇಲ್ಲ. ಯಾಕೆಂದ್ರೆ 4 ವಾರ 5 ವಾರದ ಮೇಲೆ ಕಾಮಿಡಿ ಕಿರಡಲ್ಲಿ ಇರಲಿಲ್ಲ, ಅವ್ರು ಎಲಿಮಿನೇಷನ್ ಆದರು. ನಾನು ಆ ಥರದ್ರಲ್ಲಿ ನಾನು ನೋಡಿವಿಲ್ಲ. ಇಲ್ಲ ಮುಂದೆ ಏನಾದ್ರು ಸಿನಿಮಾ ಮಾಡ್ತಾರೆ ಅನ್ನೋದು ಅವ್ರು ಅಲ್ಲಿ ತಲೆಯಲ್ಲಿಲ್ಲ. ಹಿಂದೆ ಏನೋ ಒಂದು ಗುರಿ ಸಾಧಿಸ್ತೀನಿ ಅನ್ನೋದು ನಾನು ಅಷ್ಟು ನೋಡಿಲ್ಲ ಅವರು ಇದರಲ್ಲಿ. ಬಟ್ ಅವ್ರು 100% ಅವರೇ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಒಂದು ವಾಯ್ಸ್ ರೆಕಾರ್ಡ್ ನಾನು ರೆಕಾರ್ಡ್ ಮಾಡಿಲ್ಲ, ಅವರೇ ವಾಯ್ಸ್ ರೆಕಾರ್ಡ್ ಬಿಟ್ಟವ್ರೆ. ನಾನು ಸುಮ್ಮನೆ ಇದ್ರು, ಅವ್ರ ಜೊತೆಲಿರೋರು ಸುಮ್ಮನೆ ಬಿಡ್ತಾಯಿಲ್ಲ. ಏನು ರಣಾದುಗಳ ಥರ ಕಾಯ್ತವ್ರೆ. ನೀನು ಸಿನಿಮಾ ನೋಡಿ ಜಲಸ್ ಜಾಸ್ತಿ ಆಗಿದೆ. ಯಾರೋ ಹೇಳ್ಸಿದ್ರು ಅಂತ ಒಂದು ಹೆಣ್ಮಗಳು ಹಂಗೆ ಹೇಳಲ್ಲ ಸರ್, ಸುಖ ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಡಲ್ಲ ಅಲ್ವಾ? ಮೇಡಮ್ ಕೊಡಲ್ಲ. ಏನೇ ಕೊಡೋದಾದರೂ ಅಷ್ಟು ಚೆನ್ನಾಗಿ ಒಂದಿಷ್ಟು ಕಾರ್ಯಕ್ರಮಗಳು ಮಾಡಿರ್ತೀವಿ. ಈಗ ನಾವು ತಾಯಿ ಜೊತೆ ಒಂದು ಮಗು ಓಡಾಡಿದಾಗ ಒಂದಿಷ್ಟು ಊಟ ಮಾಡಿಸಿರುತ್ತೆ, ಜೊತೆಲಿ ಓಡಾಡಿರುತ್ತಲ್ಲ, ಆ ಕೃತಜ್ಞತೆಗಾರು ಒಂದು ಸುಮ್ಮನೆ ಆಗ್ಬಿಡ್ತಾರೆ. ನಾವು ನಿಮ್ದೊಂದು ಆಡಿಯೋ ನೋಡೋದನಪ್ಪ, ಇದು ಇತ್ತೀಚಿಂದ ಏನೋ ಗೊತ್ತಿಲ್ಲ, ಮಿಂಚು ಅವ್ರನ್ನ ಕೊನೆ ತನಕ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ಯಾವುದು ಮೇಡಮ್? ಏನೋ ಹೇಳ್ತಾ ಇದ್ರಿ ಮೇಡಮ್. ಈಗ ನಾನು ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಒಂದು ಆಕ್ಸಿಡೆಂಟ್ ಆಗಿದೆ. ಆ ಕ್ಲಾರಿಟಿನ ತಗೊಳ್ತೀನಿ. ಅದಕ್ಕೂ ಮುಂಚೆ ಪ್ರಸಾದ್ ಅನ್ನೋರು ಕರೆ ಮಾಡಿದ್ದಾರೆ. ಪ್ರಸಾದ್ ಅವರೇ ನಮಸ್ತೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಹೇಳಿ ಮನೋರೆ, ಕ್ಲಾರಿಟಿ ಕೊಡ್ತಾ ಇದ್ರಿ ಅಂದ್ರೆ ಇದು ವಿಡಿಯೋ ಇತ್ತೀಚಿಂದ ಏನೋ ಗೊತ್ತಿಲ್ಲ ನನಗೆ. ಮಿಂಚು ಅವರು ಕೊನೆ ತನಕ ನಾನು ನನ್ನ ಲೈಫ್ ಪೂರ್ತಿ ಕೊನೆ ತನಕ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಮೇಡಮ್. ನೋಡ್ಕೊಳ್ತೀನಿ ಅಂತ ಹೇಳಿದ್ದೀನಿ, ಅದ್ರಲ್ಲಿ ತಾಳಿ ಕಟ್ಟಿದ್ದೀನಿ, ಬಾಳ್ ಕೊಡ್ತೀನಿ ಅಂತ ನಾನು ಹೇಳಿದೆ ಮೇಡಮ್. ಒಂದು ವಾರದ ಮುಂಚೆ ಈ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಒಬ್ರು ಮನೇಲಿ ಪೂರ್ತಿ ಒಬ್ಬೊಂದು ಹುಡುಗ ತಿರೋಗಿರ್ತಾನೆ. ಇದಾದ್ಮೇಲೆ ಈಗ ಒಂದು ರೀಸೆಂಟಾಗಿ ಒಬ್ಬ ದಾವಣಗೆರೆಯಲ್ಲಿ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ತಿರೋಗಿರ್ತಾನೆ. ನಾನು 2 ಮನೆಗೂ ನಾನು ಹೇಳಿದ್ದೀನಿ ಏನಂತ, ನಾನು ದಾನ ಮಾಡೋಷ್ಟು ಅಲ್ಲ ಮೇಡಮ್. ನಾನು 10 ರೂಪಾಯಿ ದುಡಿದ್ರೆ ಒಂದು 2 ರೂಪಾಯಿ ನನ್ನ ಅನಿಸಿಕೆ ನಾನು ಮಾಡ್ತೀನಿ. ಅದ್ರಲ್ಲಿ ನಾನು ಆಶ್ವಾಸನೆ ಕೊಟ್ಟಿರ್ತೀನಿ. ನಿಮ್ಮ ಹುಡುಗಂಗೆ ಏನೋ ಆಕ್ಸಿಡೆಂಟ್ ಆದರೆ ನನಗೆ ಹೇಳಿ, ಅಂದರೆ ನಾನು ಲಕ್ಷಾಂತರ ರೂಪಾಯಿ ಕೊಡೋಕ್ಕಾಗಲ್ಲ, ಒಂದೇನೋ ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ಮಾಡ್ತೀನಿ. ನಿಮ್ಮ ತಂಗಿನೋ ಅಕ್ಕನೋ ಇರ್ತಾರೆ, ಆ ಟೈಮಲ್ಲಿ ಮದುವೆ ಟೈಮಲ್ಲಿ ನನಗೊಂದು ಫೋನ್ ಮಾಡಿ, ನನಗೆ ಗೊತ್ತಿಲ್ಲ ಅದರಲ್ಲಿ ಒಂದು ಚೌಟ್ರಿ ಖರ್ಚು ಇಲ್ಲ ರೇಷನ್ ಖರ್ಚು ಏನೋ ಒಂದು ನಾನು ನೋಡ್ಕೊತೀನಿ ಸರ್, ಅಷ್ಟು ಅದ್ರ ಮೇಲೆ ನನಗೆ ಮಾಡೋಕ್ಕೆ ಶಕ್ತಿನೂ ಇಲ್ಲ, ಭಗವಂತ ಕೊಟ್ಟನು ಅದೊಂದು ಹೇಳಿರ್ತೀನಿ. ಆ ಟೈಮಲ್ಲಿ ಆ ಮನೆಗೆ ಹೋಗಿದ್ದಾಗ ಅವ್ರು ಹೇಳಿದ್ದು ಒಂದು, ಊರಿಗೆಲ್ಲ ದಾನ ಮಾಡ್ತೀಯಾ, ಊರಿಗೆಲ್ಲ ನಾನು ಉಪಕಾರ ಏನೋ ಥರ ದೊಡ್ಡ ಬಿಲ್ಡಪ್ ತಗೊಂತೀಯ, ಜೊತೆಲಿ ತಂದೆ ತಾಯಿ ಇಲ್ದಳು ಒಂದಷ್ಟು 7-8 ವರ್ಷ ಫ್ರೆಂಡ್ಶಿಪ್ಪಲ್ಲಿ ಜೊತೆಲಿದ್ದೀವಿ, ನನಗೆ ಒಂದು ದಿವಸ ನನಗೆ ಹೆಲ್ಪ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಒಂದು ದಿವ್ಸಲೂ ಹೇಳಿಲ್ಲ ಅಂತ. ಆಯ್ತು, ನಿಂಗೆ ಏನು ಬೇಕು ತಗೋ ಹೋಲಿ ಅಂತ ಆ ಡೈಲಾಗ್ ಅದು ಅಂದಿರೋದು. ಅದರಲ್ಲಿ ಏನಂತ ಹೇಳಿದ್ದೀನಿ, ನಿನಗೆ ಹಿಂಗೆ ಮಾಡ್ತೀನಿ, ಜೊತೆಲಿ ಇರ್ತೀನಿ, ಭಾಳ ಕೊಡ್ತೀನಿ ಅಂತ ಹೇಳಿ ಅಲ್ಲ ಬೈಟ್ಸ್ ಕೊಡ್ತೀನಿ ಅಂತ ಹೇಳಿರೋದು. ಅದ್ರಲ್ಲಿ ಬೈಟ್ಸ್ ಥರನೇ ಹೇಳಿರೋದು ಅದು ವಿಡಿಯೋ. ಹಾಯ್ ನಮಸ್ಕಾರ, ನಾನು ಮಡೆನೂರು ಹಿಂಗೆ ಹೇಳಿರೋದು ಬೈಟ್ಸ್ ಥರ. ನಾನು ಏಕಾಏಕಿ ನಿಂಗೆ ತಾಳಿ ಕಟ್ಟಿದ್ದೀನಿ, ನಿಮ್ಗೆ ಭಾಳ ಕೊಡ್ತೀನಿ ಅಂತ ಹೇಳಿಲ್ಲ. ಲಕ್ಷ ದುಡ್ಡು ಇಸ್ಕೊಂಡಿದ್ದೀರಾ ಮೇಡಮ್? ಅವರಿಗೆ ಲಕ್ಷ ಎಲ್ಲಿ ಬರುತ್ತೆ ಅಂತ ನನಗೆ ಇವಾಗಲೂ ಡೌಟ್. ಅವ್ರು ಬಹಳ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಹೇಳಿದ್ದು ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಅವರ ಮಡೆನೂರು ಮನೋರ ಹೆಂಡತಿಗೂ ಗೊತ್ತು, ಆರೋಗ್ಯ ಸಮಸ್ಯೆ ಅಂತೆಲ್ಲ ಕಾರಣ ಕೊಟ್ಟು ಇಸ್ಕೊಂಡಿದ್ದಾರೆ ಮೇಡಮ್. ರೊಟೇಷನ್ಗೆ ಅಂತ ದುಡ್ಡು ಇಸ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ. ಆದರೆ ಫ್ರೀಯಾಗೆಲ್ಲ ಇಸ್ಕೊಳ್ಳೋಕ್ಕೆ ಈಗ ನಾನು ಮೇಡಮ್ ವ್ಯವಸಾಯ ಮಾಡ್ತೀನಿ ಮೇಡಮ್. ಊರಲ್ಲಿ ಒಂದಿಷ್ಟು ಕುರಿ ಸಾಕಬೇಕು, ಕೋಳಿ ಸಾಕಿದ್ದೀನಿ, ಒಂದಿಷ್ಟು ಅದರಲ್ಲಿ ಒಂದಿಷ್ಟು ಆದಾಯ ನೋಡ್ತೀನಿ. ಇಲ್ಲೊಂದಿಷ್ಟು ನಾನು ಆರ್ಕೆಸ್ಟ್ರಾಗಳು ಮಾಡ್ತೀನಿ, ಆರ್ಕೆಸ್ಟ್ರಾಗಳಲ್ಲಿ ಒಂದಿಷ್ಟು ನೋಡ್ತೀನಿ. ಅದು ಬಿಟ್ಟರೆ ಸಿನಿಮಾ ಇಂಡಸ್ಟ್ರಿ ನೋಡ್ತೀನಿ. ಒಂದು 4 ಭಾಗ ಇದೆ. ಇವರು ಏನು ಕೆಲಸ ಮಾಡ್ತಾರೆ ಅಂತ ದುಡ್ಡು ಅಷ್ಟೊಂದು ದುಡಿತಾರೆ ಮೇಡಮ್. ನಾನು ಕೇಳೋದು ಅಷ್ಟೊಂದು ಬಾಡಿಗೆ. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನಮ್ಮ ಇಬ್ಬರ ಸಂಬಂಧ ಅವ್ರ ಹೆಂಡತಿಗೂ ಗೊತ್ತು. ಅದು ಕಾನೂನು ಇದೆಯಲ್ಲ ಮೇಡಮ್, ಕಾನೂನು ನೋಡ್ಕೊಂತಿದೆ. ಪ್ರತಿಯೊಂದು ಕೊಟ್ಟಿದ್ದೀವಿ ಸಾಕ್ಷಿಗಳು ಏನಿದೆ ಅಂತ, ಕಾನೂನು ನೋಡ್ಕೊತಿದೆ. ನಾನು ಒಳಗೆ ಹೋಗಿ ಆಚೆ ಬರೋ ವರ್ಷದೊಳಗಡೆ ಒಂದಿಷ್ಟು ಸ್ಕ್ರಿಪ್ಟ ಬರ್ಕೊಂಡು ಕುತ್ಕೊಂಡು ಅದರಲ್ಲಿ ಎಷ್ಟು ನಿಜ ಎಷ್ಟು ಸತ್ಯ ಅನ್ನೋದನ್ನು ಕಾನೂನು ಪರಿಶೀಲಿಸುತ್ತೆ ಮೇಡಮ್. ನಾನು ಟ್ರಿಗರ್ ಅದನ್ನು ಕೂಡ ತಾಳಿ ಕಟ್ಟಿದ್ದೀವಿ, ಅದನ್ನ ಟ್ರಿಗರ್ ಮಾಡಿಸಿ ಅವನು ಏನು ಅಲೋಕ್ ಅಂತ ಇದ್ದಾನಲ್ಲ ಮೇಡಮ್, ಅವನು ಜನ ಹೊಡಿತಾರೆ ಅಂದ್ಬಿಟ್ಟು ಈಗ ಯಾವುದೋ ಒಂದು ಸಮಾಜ ಸೇವೆ ಅಂತ ಓಪನ್ ಮಾಡ್ಕೊಂಡಿದ್ದಾನೆ ಟ್ರಸ್ಟ್. ಅದೇನೋ ಓಪನ್ ಮಾಡಿದ ಹೆಸರು ಗೊತ್ತಿಲ್ಲ ನನಗೆ. ಅವನು ಈಗ 2 ತಿಂಗಳು ಮುಂಚೆ ಓಪನ್ ಮಾಡಿರೋದು. ಅಂದರೆ ನಾಳೆ ದಿವಸ ನನ್ನ ಮೇಲೆ ಏನಾರು ಬಂದರೆ ಜನ ಹೊಡೆದಾಗ ಸಿಂಪತಿಗೆ ಇದೊಂದು ತೋರಿಸ್ಬೋದಲ್ಲ ಅಂತ ಮಾಡ್ಕೊಂಡಿದ್ದಾನೆ. ಇದಕ್ಕೆಲ್ಲ ಖತರ್ನಾಕು ಇವನೊಬ್ಬ. ಇನ್ನೊಬ್ಬಳ ಹೆಸರು ಹೇಳಲ್ಲ ಮೇಡಮ್, ನಾವು ಒಂದು ಅಡ್ರೆಸ್ ಇಟ್ಟಿದ್ದೀವಿ ಕಾಯಿನ್ ಬೂತ್ ಅಂತ ಅವಳಿಗೆ.
ಇವಳೇ ಅಡ್ರೆಸ್ ಇಟ್ಟಿರೋದು, ಪ್ರತಿಯೊಂದು ಅವಳ ಬಗ್ಗೆ ಇವಳೇ ನನಗೆ ಹೇಳಿರೋದು, ಹಿಂಗಾಯ್ತು ಅವಳಿಗೆ ಇವನ ಜೊತೆ ಸಂಬಂಧ, ಇವಳ ಜೊತೆ ಸಂಬಂಧ ಅಂತ ಏನು ಇವ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇವಳೇ ಹೇಳಿರೋದು. ಅದು ವಿತ್ ಪ್ರೂಫ್ ನನ್ನ ಹತ್ರ ಇಲ್ಲ, ನಮ್ಮ ಫ್ರೆಂಡ್ ಸರ್ಕಲಲ್ಲಿದೆ. ಈಗೇನು ನಮ್ಮ ಮನೆ ಹಾಳು ಮಾಡಿ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ನೆಮ್ಮದಿಗಿಲ್ದಂಗೆ ಮಾಡಿರೋಂಥ ಒಬ್ಳು ಏಕೈಕ ವ್ಯಕ್ತಿ, ಒಬ್ಳು ಕಾಯಿನ್ಬೂತ್ ಏನಿದ್ದಾಳೆ, ಅವಳು ಅತಿ ಶೀಘ್ರದಲ್ಲಿ ಆಚೆಗೆ ಬರ್ತಾಳೆ ಮೇಡಮ್. ಈಗೇನು ನೆಮ್ಮದಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾಳಲ್ವ, ಇವತ್ತು ಆಚೆಗೆ ಅತಿ ಶೀಘ್ರದಲ್ಲಿ ಬರ್ತಾಳೆ ಮೇಡಮ್. ಇವು ಏನು ಸಂತರಿಸ್ತಿದ್ದಾಳೆ ಮೇಡಮ್, ಅವಳದು 1% ನಾನು ತಪ್ಪು ಅಂತ ನಾನು ಹೇಳಲ್ಲ ಮೇಡಮ್. ಅವಳ ತಲೆಯಲ್ಲಿ ಏನೂ ಇಲ್ಲ, ಅವಳು ಆ ಥರ ಟ್ಯಾಲೆಂಟೆಡು ನಾನು ನೋಡಿಲ್ಲ, ಟ್ಯಾಲೆಂಟೆಡ್ ಅನ್ನೋದು. ಬಟ್ ಇದು ಹೇಳಿಕೆ ಮಾತಿಗೆ ಬಲಿಯಾಗಿದ್ದಾಳೆ. ಅದ್ರ ಮಧ್ಯೆ ಇಲ್ಲೇನಾಗಿದೆ ಗೊತ್ತಾ, ಒಂದು ಹೆಣ್ಣು ಅನ್ನೋದನ್ನ ಮುಂದಿಟ್ಟಿದ್ರು ಜೊತೆಲಿರೋರು, ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ. ಈ ಹುಡುಗಿ ಏನು ಮಾಡ್ತು, ನನಗೆ ನ್ಯಾಯ ಕೊಡಿಸ್ತಾರೆ ಅಂತ ಎಲ್ಲರ ಮಾತನ್ನು ಕೇಳ್ತು. ಅವ್ರ ತಲೆಯಲ್ಲಿರೋದು ಮನನ್ನ ತುಳಿಬೇಕು ಅಂತ, ಈ ಹುಡುಗಿ ತಲೆಯಿರೋದು ನನಗೆ ಅವರೆಲ್ಲ ನ್ಯಾಯ ಕೊಡಿಸ್ತಾರೆ ಅಂತ. ಇಲ್ಲಿ ಬಲಿಯಾಗಿರೋದು ಈ ಹುಡುಗಿ. ಈಗ ಆಯಿತು, ಈಗೇನು ಹಾಳಾಯ್ತಲ್ವ, ಈ ಹುಡುಗಿಗೆ ಬಾಳೆ ಯಾರು ಕೊಡ್ತಾರೆ? ಅವ್ರ ಜೊತೆಲಿದ್ದರೆಲ್ಲ ಬರ್ತಾರೆ? ಯಾರೂ ಬರಲ್ಲ ಮೇಡಮ್. ಈಗ ಅವನ ಅಲೋಕನೂ ಜೊತೆ ಡೈಲಿ ಮನೇಲಿರ್ಬೋದು, ಅವನೇನು ಬಾಳ್ ಕೊಡ್ತಾನೆ ಮೇಡಮ್? ಯಾವುದೂ ಕೊಡಲ್ಲ. ಇಲ್ಲಿ ನನ್ನ ಜೀವನ ನಾನು ಬೆಳಿತಾರ, ನಾನು ಇವನು ಹೋಗೇ ಬಿಡ್ತಾನೆ ಅನ್ನೋದು. ಅವ್ರಿಗೆ ಏನಾರ ಕನಸು ಏನಿದೆ ಅಂತ ಒಂದ್ಸತಿ ಕೇಳಿ. ನಮಗೆ ಕನಸಿದೆ, ಕನಸಿರೋತ್ತಿಗೆ ಎಷ್ಟು ಒದ್ದಾಡ್ತಿಕೊಂಡು ಪಶ್ಚಾತ್ತಾಪ ಪಡ್ತಾರೆ. ಕನಸಿದ್ದವರು ಕೂಡ ಕನಸನ್ನು ನುಚ್ಚು ನೂರು ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮನೋರೇ ಹಿಂಗೆ ಹೇಳ್ತೀನಿ ಅಂತಲ್ಲ, ಹೆತ್ತ ತಾಯಿ ಒಂದು ಆಸೆ ಇರುತ್ತೆ, ಮಗ ಬೆಳೆದು ಈ ರೀತಿ ಸ್ಟಾರ್ ನಟ ಆಗ್ತಾನೆ, ಎಲ್ಲೋ ಕಾಣಿಸ್ಕೊಳ್ತಾನೆ, ಪ್ರಚಾರ ಬರುತ್ತೆ. ಬಟ್ ಅಂತಹ ಪ್ರಚಾರ ಬೇರೆ, ಒಂದು ಅತ್ಯಾಚಾರ ಕೇಸಲ್ಲಿ ಮಗ ಜೈಲಿಗೆ ಹೋದ, ಆಚೆ ಬಂದ, ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಇಡೀ ಕರ್ನಾಟಕದ ಜನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಕ್ರೋಶ ವ್ಯಕ್ತವಾಗುತ್ತೆ ಇಡೀ ಫ್ಯಾಮಿಲಿ ಬಗ್ಗೆ, ಮಡೆನೂರು ಮನು ಹಿಂಗ ಹಂಗ ಅಂತ ಎಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಹೆಂಗೆ ಸಹಿಸ್ಕೊಳ್ತಾ ಇದೆ ಅಂತ ಫ್ಯಾಮಿಲಿ? ಅಂದರೆ ನಿಮ್ಮ ಜೊತೆಗೆ ನಿಂತವರು ಅವ್ರ ಮನಸ್ಥಿತಿ ಕೂಡ ಗಟ್ಟಿ ಆಗಬೇಕಲ್ಲ ನಿಮ್ಮಷ್ಟೇ. ಎಲ್ಲರೂ ಕೆಲವರೆಲ್ಲ ಹೇಳೋದೇನೋ, ಯಾರೂ ಸಾಚ ಅಲ್ಲ ಬಿಡಪ್ಪ, ಏನೋ ಆಗಿದೆ, ಈಗ ಆಡಿಯೋದೇನಿದೆ ಅದು ಮಾತಾಡಿ ಅಂತಾರೆ ಕೆಲವರು ನಮ್ಮ ಜೊತೆಲಿರೋರು. ಕೆಲವರು ಇದಾಗಬಾರ್ದಿತ್ತು, ಆಗಿದೆ, ಕಾನೂನು ಏನಿದೆ ಅದು ನೋಡ್ಕೊತ ಇದೆ. ಅದಕ್ಕೆ ನಾವು ಎಲ್ಲನೂ ನಾವೇ ಮಾತಾಡೋದಾದರೆ, ಅದು ಸಂತ್ರಸ್ತೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದ್ರ ಬಗ್ಗೆ ನಾವೇ ಎಲ್ಲ ಪೂರ್ತಿ ಹೇಳೋಕೆ ಹೋದರೆ ಸ್ಟೇಷನ್ನೇ ಹಾಕಬೇಕು, ಕೋರ್ಟೇ ಹಾಕಬೇಕು, ಲಾಯರೇ ಹಾಕಬೇಕು. ಅದಕ್ಕೆ ಅಂತ ಅದಕ್ಕೆ ಇರೋದ್ರಿಂದ ನಾವೆಲ್ಲ ಅದಕ್ಕೆ ಒಪ್ಪಿಸಿಬಿಟ್ಟಿದ್ವಿ. ಇಲ್ಲಿ ನಾವು ಬಂದಿರೋ ವಿಡಿಯೋಗಳಲ್ಲಿ ಆಡಿಯೋಗೆ ಯಾವುದೂ ಸೀಮಿತ ಅಲ್ಲ ಮೇಡಮ್, ಇದಕ್ಕೆ ಮೇನ್ ಸಾಕ್ಷಿ. ಅಲ್ಲ, ಹೆಂಗೆ ಮನೆಯವ್ರು ಹೆಂಗೆ ತಗೊಂಡ್ರು ಈ ಆಡಿಯೋ, ಬೇರೆ ಬೇರೆಯವ್ರ ಬಗ್ಗೆ ಮಾತಾಡಿರೋದು? ನಮ್ಮವ್ವ, ನಮ್ಮ ತಾಯಿ, ನನ್ನ ಹೆಂಡತಿ 3 ಜನ ಕೂಡ ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆಮೇಲೆ ಇಡೀ ನನ್ನ ಫ್ರೆಂಡ್ ಸರ್ಕಲ್ಲು, ನಮ್ಮೂರವರು, ಇಡೀ ನನಗೆ ಬೇಕಾದಂಥವ್ರು ಎಲ್ಲರೂ ಕೂಡ ತಲೆ ತಗ್ಸಿದ್ದಾರೆ. ಹಿಂಗೆ ಆಗ್ಬಿಡ್ತಲ್ಲ, ನಾವು ಈ ನಮ್ಮ ಹುಡುಗ ಅಂತ ಹೇಳ್ಕೊಂತಿದ್ದೋ, ಇವತ್ತು ಹಿಂಗೆ ಆಗ್ಬಿಡ್ತಲ್ಲ ಅಂತ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಇವತ್ತು ಕೂಡ ಹೇಳಿದ್ದೀನಿ, ಇದಾಗಿದೆ ಕೆಟ್ಟಗಳಿಗೆ, ಇದನ್ನು ಸರಿಪಡಿಸ್ಕೊಳಕ್ಕೆ ಒಂದು ಟೈಮ್ ಬರುತ್ತೆ, ನೀವು ತಲೆನೇ ಕೆಡಿಸ್ಕೊಡಿ. ನಾನು ಹೆಸರನ್ನ ಏನು ಎಲ್ಲಿ ಹೋಗಿದೆಯೋ ಆ ಹೆಸರನ್ನ ಅದೇ ಜಾಗದಲ್ಲಿ ನಾನು ಪಡೆಯೋಕ್ಕೆ ಟ್ರೈ ಮಾಡ್ತೀನಿ. ಮಾಡೋಕ್ಕೆಲ್ವ ವಿಶ್ವಾಸ ಇದೆಯಾ ಅದು ವಾಪಸ್ ಸಿಗುತ್ತೆ ಅಂತ? 100% ಇದೆ ಮೇಡಮ್, 100% ಇದೆ. ಯಾಕಂದ್ರೆ ನನ್ನ ಬದುಕಲ್ಲಿ ಸುಮಾರು ಸತಿ ಬಿದ್ದಿದ್ದೀನಿ. ದುನಿಯಾ ವಿಜಯ್ ಸರ್ದು ಮೊನ್ನೆ ಒಂದು ಇಂಟರ್ವ್ಯೂ ನೋಡಿದೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯಾರು ತುಂಬ ಸಾಧನೆ ಮಾಡ್ತೀನಿ, ತುಂಬ ಗುರಿ ಇಟ್ಕೊಂಡು ಬರ್ತಾರೆ ಅಂಥವ್ರಿಗೆ ತುಂಬ ಕಷ್ಟಗಳು ಬರ್ತಾವಂತೆ, ತುಂಬ ಕಷ್ಟಗಳು ಬರ್ತಾವಂತೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಸುಮ್ಮನೆ ನಿದ್ದೆ ಮಾಡಿದ್ರೆ ಸಾಕು ಹೊಡೆದಾಕ್ಬಿಡ್ತಾರಂತೆ. ಅದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ಕರೆಕ್ಟ್, ಅದು ನನ್ನ ಬದುಕಲ್ಲಿ ಸುಮಾರು ಆಗ್ತಿದೆ. ಅದು ಮುಂದಕ್ಕೆ ಚೇತರಿಸ್ಕೊಂಡು ಹೋಗ್ತೀನಿ. ಈಗ 3 ಜನ ಏನಿದ್ದಾರೆ ಅವ್ರ ಆಶೀರ್ವಾದ ಪಡ್ಕೊಂಡೇ ಹೋಗ್ತೀನಿ ಮುಂದಕ್ಕೆ. ನನ್ನ ಒಂದು ಸಿನಿಮಾ ಬರಲಿ, ನಾನೇನೋ ಒಂದು ಬಿಸ್ನೆಸ್ ಮಾಡಲಿ, ಅವ್ರ 3 ಜನದ ಫೋಟೋ ಇರುತ್ತೆ, 3 ಜನದ ಆಶೀರ್ವಾದ ಇರುತ್ತೆ. ಇನ್ನು ಅವ್ರದ್ದೇ ಒಂದು ಮಾರ್ಗದರ್ಶನದಲ್ಲೇ ಮುಂದಕ್ಕೆ ಹೋಗ್ತೀನಿ ಮೇಡಮ್, ಮುಂದಕ್ಕೆ ಹೋಗ್ತೀನಿ. ಓಕೆ.